ಹಲೋ ಗೈಸ್, ವೆಲ್ಕಮ್ ಟು ಕೆವಿಪಿ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂತದ್ದು ಒಂದು ಟಾಕ್ಸಿಕ್ ಮೂವಿ ಬಗ್ಗೆ ಆಗಿರುವಂತದ್ದು, ಹಾಗೇನೆ BRB ಸಿನಿಮಾದ ಅಪ್ಡೇಟ್ಸ್ ಬಗ್ಗೆ ಆಗಿರುವಂತದ್ದು, ಅದಲ್ದಲೆ ಜೊತೆಗೆ ಡಿ ಬಾಸ್ ಅವರ ಬಗ್ಗೆ ಕೂಡ ಕೆಲವೊಂದು ವಿಷಯಗಳಿದೆ. ಸೊ ಗೈಸ್, ವಿಡಿಯೋನ ಎಂಡ್ ತನಕ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆಗಿರುವಂತದ್ದು. ಅಯ್ಯೋ, ಟಾಕ್ಸಿಕ್ ವಿಷಯಗಳೆಲ್ಲ ಕೆಲವೊಂದು ಯೋಚನೆ ಮಾಡಿದ್ರೆ ನಾನಂತೂ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ಹೇಳೋದಕ್ಕೆ. ಸೊ ಗೈಸ್, ಅದನ್ನೇ ಮಾಡಿದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹೇಳ್ದಾಗೇನೆ ಎಕ್ಸೈಟಿಂಗ್ ವಿಷಯನೇ ಇರುವಂತದ್ದು. ಜನವರಿ 8ನೇ ತಾರೀಕು, ಜಾಸ್ತಿ ದಿನ ಇಲ್ಲ, ನಾಳೆಲ್ಲ ನಾಡಿದ್ದು ವಿಷಯ. 10:25 ಒಂದು ಬೀಸ್ಟ್ ನ ಅನ್ಲಿಸ್ಟ್ ಮಾಡೋಕ್ ಹೊಟ್ಟಿದ್ದಾರೆ. ಅದ್ರ ಅರ್ಥ ಒಂದು ಗ್ಲಿಮ್ಸ್ ಕೊಡೋಕ್ ಹೊಟ್ಟಿದ್ದಾರೆ. ಒಂದು ಕ್ಯಾರೆಕ್ಟರ್ ಟೀಸರ್ ರೀತಿನೇ ಬರುವಂತದ್ದು. ಅಫ್ಕೋರ್ಸ್ ನಮಗೆ ಗೊತ್ತಾಗುತ್ತೆ ಯಾವ ರೀತಿಯ ಕ್ಯಾರೆಕ್ಟರ್ ಆಗಿರುವಂತದ್ದು, ಯಾವ ಟೈಮ್ ಲೈನ್ ಇಂದ ಆಗಿರುವಂತದ್ದು, ಏನ್ ಮಾಡೋಕ್ ಹೊಟ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ. ಬಟ್ ನಾನು ಯಾವ್ದೇ ಕಾರಣಕ್ಕೂ ಈ ವಿಷಯನ ಹೇಳೋದಕ್ಕೆ ಬಂದಿರುವಂತದ್ದಲ್ಲ. ನನ್ನ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದ್ದು ಯಾವ ಗೊತ್ತಾ, ಕೆಲವೊಂದ್ಸತಿ ಅನ್ಸತ್ತೆ ಗುರು, ನನ್ ಚಾನಲ್ ಯಾಕೆ ಫೇಮಸ್ ಆಗ್ತಾ ಇಲ್ಲ, ಈ ತರದೆಲ್ಲ ಅಪ್ಡೇಟ್ ಯಾವ್ದೋ ಕಾಲದಲ್ಲಿ ಮಾತಾಡಿದ್ದೆ ನಾನು ಅಂತ. ನಾನು ಹೇಳಿದ್ದೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ನ ಸ್ಟಾರ್ಟ್ ಮಾಡ್ತಾರೆ ಅಂತ. ಅದೇ ಕಾರಣಕ್ಕೂ ಬಸ್ ನ್ಯೂಸ್ ರೀತಿ ಹೇಳಿರುವಂತದ್ದು ಅಲ್ವೇ ಅಲ್ಲ. ನಾನು ಒಂದು ಗೆಸ್ಟ್ ಪ್ರಕಾರ ಹೇಳಿದ್ದೆ, ಮೇ ಬಿ ಅವ್ರ ಮಾರ್ಕೆಟಿಂಗ್ ರೈಟ್ ಬ್ರದರ್ಸ್ ಜೊತೆ, WB ಅವ್ರ ಜೊತೆ ಅಂತೆಲ್ಲ ಹೇಳ್ತಾ ಇದ್ದೆ. ಆದ್ರೆ ಈಗ ಬರ್ತಿರೋಂತ ಬಸ್ ನ್ಯೂಸ್ ಏನ್ ಗೊತ್ತಾ, 20th ಸೆಂಚುರಿ ಜೊತೆ. ಮೇ ಬಿ ನನಗೆ ಏನ್ ಅನಿಸ್ತಿದೆ ಅಂತಂದ್ರೆ, ನಾನೇನ್ ಗೆಸ್ ಮಾಡಿದ್ನಲ್ಲ ರೈಟ್ ಬ್ರದರ್ಸ್ ಜೊತೆ ಇರುತ್ತೆ ಅಂತ ಹೇಳ್ಬಿಟ್ಟು, ಆ ಗೆಸ್ ರಾಂಗ್ ಆಗೋಗಿದೆ. ಯಾಕೆಂದ್ರೆ 20th ಸೆಂಚುರಿ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ನಾವು ಅವರು ಚೆಕ್ ಮಾಡ್ತಿರುವಂತದ್ದು. ಜಸ್ಟ್ ಇಮ್ಯಾಜಿನ್ ಮಾಡಿ, ಟಾಕ್ಸಿಕ್ ಸಿನಿಮಾ ಸ್ಟಾರ್ಟ್ ಆಗ್ತಿರುವಂತದ್ದು 20th ಸೆಂಚುರಿ ಅಂತ. ನೀವು ಹಾಲಿವುಡ್ ಮೂವೀಸ್ ಅಲ್ಲೆಲ್ಲ ನೋಡ್ತಿದ್ರಲ್ಲ, ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದು. ಆ ತರ ಬಂದಾಗ ನೀವು ಯಾವ ರೀತಿ ಅನ್ನಿಸ್ಬೋದು ನಿಮಗೆ? ಲೈಕ್ ಡಿಸ್ನಿ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಮಾರ್ವಲ್ ಮೂವೀಸ್ ಎಲ್ಲ ಆಲ್ಮೋಸ್ಟ್ ಅವರೇನೆ ಮಾಡ್ತಿರುವಂತದ್ದಲ್ವಾ. ಸೊ ಅದಾದ್ಮೇಲೆ ನಾವ್ ಯಾವಾಗ್ಲೂ ನೋಡ್ತಿರ್ಬೋದು, ಲೈಕ್ ರೈಟ್ ಬ್ರದರ್ಸ್ ನ ಪ್ರಮೋಟ್ ಮಾಡುವಂತದ್ದು. ಲೈಕ್ ಅದಾದ್ಮೇಲೆ ಬರುವಂತದ್ದು ನಮಗೆ 20th ಸೆಂಚುರಿ ಅಂದ್ರೆ ಒಂದು ಲೆಜೆಂಡ್ರಿ ಡಿಸ್ಟ್ರಿಬ್ಯೂಷನ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ. ಸೊ ಇವ್ರ ಜೊತೆ ಎಲ್ಲ ಕೈ ಜೋಡಿಸ್ತೀರಿ ಅಂದಾಗ ನನ್ನ ಥಿಂಕಿಂಗ್ ಬಸ್ಟ್ ಆಗೋಯ್ತು ಗುರು. ಅಂದ್ರೆ ಟಾಕ್ಸಿಕ್ ಲೆವೆಲ್ ಯಾವ ರೀತಿ ಇದೆ ಅಂತ ನನಗೆ ಇಲ್ಲಿ ಗೊತ್ತಾಗ್ತಿದೆ. ಅಂಡ್ ಇದಕ್ಕೆಲ್ಲ ದುಡ್ಡು ಖರ್ಚು ಮಾಡ್ತಿದ್ರೆ ಅಂತ ಅವ್ರಿಗೆ ಇರುವಂತ ಧೈರ್ಯ ಫೇಮಸ್ ಆಗೇ ಆಗುತ್ತೆ ಅಂತ ನೀವು ಅನ್ಕೋಬಹುದು. ಯಶ್ ಅಯ್ಯೋ ಪ್ಯಾನ್ ಇಂಡಿಯಾ ಸ್ಟಾರ್, ವರ್ಲ್ಡ್ ಸ್ಟಾರ್, ವರ್ಲ್ಡ್ ಸ್ಟಾರ್ ಅಂತೆಲ್ಲ ಅನ್ಕೋಬಹುದು. ಆದ್ರೆ ಇದು ಕೂಡ ಒಂದು ರಿಸ್ಕ್ ಅಲ್ಲೇ ತಗೊಂತಿರುವಂತದ್ದು. ಆ ರಿಸ್ಕ್ ಬೇರೆ ಏನು ಅಲ್ಲ, ಇವರ ಕೈಯಲ್ಲಿ ಇರುವಂತ ಪ್ರಾಜೆಕ್ಟ್ ಮೇಲೆ ಆ ನಂಬಿಕೆ ಇರುವಂತದ್ದು. ನಾನಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗುರು, ದೊಡ್ಡ ಬ್ಯಾಂಕ್ ಜೊತೆನೆ ಬರುತ್ತೆ. ಯಶ್ ಅವ್ರ ಬರ್ಡೇಗೆ ಒಂದು ಕಾಮನ್ DP ಕೂಡ ರಿಲೀಸ್ ಆಗಿದೆ. ನೀವೆಲ್ಲ ನೋಡಿರ್ತೀರ ಅಂತ ಅನ್ಕೊಂತೀನಿ. ಅದಲ್ಲದೆ ಹೇಳೋದಾದ್ರೆ, ನಾನ್ ಜಾಸ್ತಿ ಎಕ್ಸೈಟ್ಮೆಂಟ್ ಅಲ್ಲಿ ಇರುವಂತದ್ದು 20th ಸೆಂಚುರಿಯ ಒಂದು ಡಿಸ್ಟ್ರಿಬ್ಯೂಷನ್, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಕೈ ಜೋಡಿಸ್ಬೇಕು ಅಂತ ಇವ್ರದೇನ್ ಯೋಚನೆ ಮಾಡಿದ್ರಲ್ಲ. ಅಫಿಷಿಯಲ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಬಟ್ ಅಫಿಷಿಯಲ್ ಆಗಿಲ್ಲ. ಬಟ್ ಇವರ ಒಂದು ಯತ್ನ ಏನಿದೆ ಅಂದ್ರೆ ಪ್ರಯತ್ನ ಏನಿದೆಯಲ್ಲ, ನಮಗೆ ಅರ್ಥ ಆಗುತ್ತೆ ಯಾವ ರೀತಿ ಇವರೊಂದು ಪ್ರಾಜೆಕ್ಟ್ ಕೊಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ನಾನಂತೂ ತುಂಬಾನೇ ದೊಡ್ಡ ವಿಶ್ವಾಸ ಮಾಡ್ತೀನಿ. ಕರ್ನಾಟಕದ ಮೊದಲನೇ ಸಿನಿಮಾ ಇಂಡಿಯಾದಿಂದ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಈ ರೇಂಜ್ ಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಿರುವಂತದ್ದು. ನಿಮಗೇನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಈಗ ಎರಡನೇ ವಿಷಯ ಬಂದು BRB ಸಿನಿಮಾದಾಗಿರೋಂಥದ್ದು ಬಿಲ್ಲಾರಂಗ ಭಾಷಾ ಮೀಟ್ಸ್ ಮ್ಯಾಕ್ಸಿಮಮ್ ಲೆವೆಲ್ ಅಲ್ಲಿ ಅವರ ಬಾಡಿ ಕೂಡ ಮಾಡ್ಬಿಟ್ಟು ಅದೊಂದು ಹಾಕಿದ್ರು. ನನಗೆ ಅರ್ಥ ಆಗ್ತಿತ್ತು, ಓಕೆ ಏನೋ ಮಾಡಕ್ ಕೊಟ್ಟಿದ್ದಾರೆ ಅಂತ. ಬಟ್ ಈಗ್ಲೂ ನಾನು ಹೇಳ್ತಾ ಇದ್ದೀನಿ, ಅದು ಸಾಕಾಗಲ್ಲ. ಯಾಕೆಂದ್ರೆ ಅವರ ಒಂದು ಏನ್ ಕ್ಯಾರೆಕ್ಟರ್ ಟೀಸರ್ ನ ಶೂಟ್ ಮಾಡೋದಕ್ಕೆ ಅಥವಾ ಫಸ್ಟ್ ಲುಕ್ ನ ಅವ್ರು ಏನ್ ಶೂಟ್ ಮಾಡೋಕ್ ಕೊಟ್ಟಿದಾರಲ್ಲ, ನಮಗೆ ಅದಕ್ಕೆ ಇನ್ನೂ ಜಾಸ್ತಿ ಬೇಕಾಗಿತ್ತು ಅಂತ ಅನ್ಕೊಂತಾ ಇದ್ದೀನಿ. ಆದ್ರೆ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಮೇ ಬಿ ವಿ ಎಕ್ಸ್ಪೆಕ್ಟ್ ಸಮಥಿಂಗ್ ಲೈಕ್ AI ಅಥವಾ ಅವರ ಒಂದು ಗ್ರಾಫಿಕ್ ಅಲ್ಲಿ ಏನೋ ತುಂಬಾ ನೆಕ್ಸ್ಟ್ ಲೆವೆಲ್ ತೋರಿಸುವಂತ ಸಾಧ್ಯತೆಗಳಿದೆ ಅಂತಾನೆ ಹೇಳ್ಬೋದು. ಇದಲ್ದಲೇನೆ ಹೇಳೋದಾದ್ರೆ, ಕಿಚ್ಚ ಸುದೀಪ್ ಅವರಿಗೆ ಈ ಒಂದು ಕ್ಯಾರೆಕ್ಟರ್ ಮ್ಯಾಕ್ಸ್ ನ ಕ್ಯಾರೆಕ್ಟರ್ ಇದೆಯಲ್ಲ, ತುಂಬಾನೇ ಹಿಡ್ಸಿದೆ ಅಂತ ಹೇಳ್ಬೋದು. ನಾನು ಆಸ್ ಎ ಕರ್ನಾಟಕ ಸಿನಿಮಾದ ಒಂದು ಫ್ಯಾನ್ ಆಗಿ ನಾನು ಹೇಳ್ತಿರುವಂತದ್ದು, ಕನ್ನಡ ಸಿನಿಮಾದ ಫ್ಯಾನ್ ಆಗಿ ಹೇಳ್ತಿರುವಂತದ್ದು, ಈ ಒಂದು ಕ್ಯಾರೆಕ್ಟರ್ ಇವರಿಗೆ ತಕ್ಕ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ಇದೊಂದು ಪ್ರೀಕ್ವಲ್ ಕೂಡ ಯೋಚನೆ ಮಾಡ್ತಿದ್ದಾರೆ ಡೈರೆಕ್ಟರ್ ಅವರೆಲ್ಲ ಸೇರ್ಕೊಂಡು. ಸೊ ಮ್ಯಾಕ್ಸ್ 2 ಬರುವಂತ ಚಾನ್ಸಸ್ ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು. ಜಾಸ್ತಿನೇ, ಅರ್ಥ ಮಾಡ್ಕೊಳ್ಳಿ, ಜಾಸ್ತಿನೇ ಇದೆ ಅಂತ. ಅಂದ್ರೆ ನೀವೇನ್ ನೋಡಿದಿರಲ್ಲ, ಇದ್ರಲ್ಲಿ ಜಸ್ಟ್ ಗ್ಲಿಮ್ಸ್ ನೋಡಿರುವಂತದ್ದು, ಏನೇನೋ ಅಲ್ಲ ಮ್ಯಾಕ್ಸ್ ಮೂವಿ. ಅಂದ್ರೆ ಯಾರಿಗೆ ಅಂದ್ರೆ ಫ್ಯಾನ್ಸಿಗೆಲ್ಲ ಅನ್ಸಿರುತ್ತೆ, ಮ್ಯಾಕ್ಸ್ ಮೂವಿ ಸಕ್ಕದಾಗಿದೆ ಗುರು. ಅದೆಲ್ಲ ಪ್ರಿಕ್ವೆಲ್ ಅಲ್ಲಿ ಆಕ್ಚುಯಲ್ ಮೂವಿ ಇರುವಂತದ್ದು. ಯಾವ ರೀತಿ ಕಾಂತಾರ ಪ್ರಿಕ್ವೆಲ್ ಇದೆಯಲ್ಲ, ಆತರ ಅದಕ್ಕೆಲ್ಲ ಹೋಲಿಸಬಹುದು. ಯಾಕೆ ಅಂತಂದ್ರೆ ನನಗೀಗ ಅನ್ನಿಸ್ತಿರುವಂತದ್ದು ಮ್ಯಾಕ್ಸ್ ನೋಡಿ. ಯಾಕೆಂದ್ರೆ ಸುಮ್ನೆ ಸಸ್ಪೆನ್ಷನ್ ಅನ್ಸುತ್ತೆ, ತಗೊಂಡ್ ಹೋಗಿರುವಂತದ್ದಲ್ಲ ಅಂತ ಹೇಳ್ಬಿಟ್ಟು ಡೈಲಾಗ್ ಎಲ್ಲ ಬರುತ್ತಲ್ಲ, ಅದಕ್ಕೋಸ್ಕರ. ಅಂಡ್ ಇಲ್ಲಿ ನಾನು ಹೇಳ್ತಿರುವಂತದ್ದು ಫ್ಯಾನ್ಸಿಗೆ, ಅಂದ್ರೆ ಕಿಚ್ಚ ಸುದೀಪ್ ಫ್ಯಾನ್ಸ್ ಏನಿದಿರಲ್ಲ, ಸೆಲೆಬ್ರೇಟ್ ಮಾಡ್ಬೇಕು ಅಂತ ನೀವೇನಾದ್ರು ಡಿಸೈಡ್ ಮಾಡಿದ್ರೆ, ಏನಾದ್ರು ಹೆಮ್ಮೆಯಿಂದ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ, BRB ಸೆಲೆಬ್ರೇಟ್ ಮಾಡಿ. ಯಾಕೆಂದ್ರೆ ಅದು ವರ್ಲ್ಡ್ ಸಿನಿಮಾನೇ ಆಗಿರುವಂತದ್ದು. ಯಾಕೆಂದ್ರೆ ಅದ್ರದ್ದು ಆ ರೀತಿ ಇರುತ್ತೆ ಗುರು, ಮೇಕಿಂಗ್ ಕ್ರಿಯೇಷನ್ಸ್ ಎಲ್ಲ ಆ ರೀತಿ ಇರುತ್ತೆ. ನಾನು ಯಾವಾಗ್ಲೂ ವಿಕ್ರಾಂತ್ ರೋಣ ಅಥವಾ ಫ್ಯಾಂಟಮ್ ಯಾವಾಗ್ಲೂ ನಾನ್ ಹೇಳ್ತಿರೋದು ಏನು ಅಂತಂದ್ರೆ, ಕ್ರಿಯೇಷನ್ ಅದ್ಭುತವಾಗಿದೆ, ವಿಜುವಲ್ಸ್ ಎಲ್ಲ ಅದ್ಭುತವಾಗಿದೆ. ಥಿಯೇಟರ್ ನೋಡಿರೋರಂತೂ ಹುಚ್ಚಡ್ದು ಕುಣಿದಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಸ್ಟೋರಿ ವೈಸ್ ಅಷ್ಟೇನ್ ಚೆನ್ನಾಗಿರ್ಲಿಲ್ಲ, ಅದೆಲ್ಲರೂ ಒಪ್ಕೊಳ್ಳುವಂತ ವಿಷಯನೇ.
ಆದ್ರೂ ಕೂಡ ಇನ್ನೊಂದ್ಸತಿ ಹೇಳ್ತಾ ಇದೀನಿ ಕೇಳಿ, BRB ನೀವ್ ಅನ್ಕೊಂಡಿರೋದಕ್ಕಿಂತನೂ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಯಾವ್ದೇ ಕಾರಣಕ್ಕೂ ನನ್ನ ಆಸೆ ಇದ್ದಿದ್ದೇನಂತಂದ್ರೆ BRB ಕಲ್ಕಿ ಸಿನಿಮಾ ಬಂತಲ್ಲ ಪ್ರಭಾಸ್ ಅವ್ರದ್ದು, ಅದಕ್ಕಿಂತನೂ ಮೊದ್ಲು ಬರ್ಬೇಕಾಗಿರೋ ನನ್ನ ಆಸೆ ಆಗಿತ್ತು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಇದನ್ನ. ನಿಮಗೇನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಓಕೆ, ಈಗ 3ನೇ ಅಪ್ಡೇಟ್ ಬಂದು ಡಿವೋರ್ಸ್ ಅವ್ರದ್ದು ಆಗಿರುವಂತದ್ದು 20 ಮಿಲಿಯನ್ ವ್ಯೂಸ್ ಆಗಿದೆ ಬರೀ 7 ದಿನದಲ್ಲಿ 20 ಮಿಲಿಯನ್ ವ್ಯೂಸ್ ಹೋಗಿದೆ. ಕಾಟೇರ ಹಿಂದಿ ಡಬ್. ಜಸ್ಟ್ ಇಮ್ಯಾಜಿನ್ ಮಾಡಿ, ಅವಾಗ್ಲೇನೆ ಅವ್ರು ಯೋಚನೆ ಮಾಡ್ಬಿಟ್ಟು ಒಂದು ಹಿಂದಿ ಡಿಸ್ಟ್ರಿಬ್ಯೂಟ್ ಮಾಡಿದಿದ್ರೆ ಯಾಕೆ ಈ ಸಿನಿಮಾ ಹಿಟ್ ಆಗ್ತಿರ್ಲಿಲ್ಲ? ಯಾಕೆ ಈ ತರ ಯೋಚನೆಗಳೇ ಮಾಡಲ್ಲ, ಅವ್ರು ನೋಡಲ್ಲ, ಅವ್ರಿಗೆ ಇಷ್ಟ ಆಗಲ್ಲ ಅಂತ ನಮ್ಮಲ್ಲೇ ನಾವೇ ಅನ್ಕೊಂಡು ಈ ತರ ಪ್ರಾಬ್ಲಮ್ ಆಗಿರುವಂತದ್ದು. ನಾನು ಹೇಳಿದ್ದೆ ಕಾಂತಾರ ಯಾವ ರೀತಿ ಫೇಮಸ್ ಆಗಿದೆ, ಅದೇ ರೀತಿ ಇದು ಒಂದು ಕರ್ನಾಟಕ ಸಿನಿಮಾ ಅಂತ ರಿಲೀಸ್ ಮಾಡ್ತಾರೆ, ಆಮೇಲೆ ಫೇಮಸ್ ಆಗುತ್ತೆ ಅಂತ. ಇದನ್ನೆಲ್ಲ ನಮ್ಮ ಮಾತೆಲ್ಲ ಯಾರು ಕೇಳ್ತಾರೆ ಗುರು ಅಲ್ವಾ? ಸೊ ಗೈಸ್, ಇದಿಷ್ಟು ನನಗೆ ಹೇಳಿದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಅಪ್ಡೇಟ್ಸ್ ಎಲ್ಲ ಕೇಳಿ ನಿಮಗೆ ಯಾವ ರೀತಿ ಹುಮ್ಮಸ್ಸಲ್ಲಿ ಇದೀರಾ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.